ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ನಿವಾಸಿ ಹಾಗೂ ನಿವೃತ್ತ ಶಿಕ್ಷಕ ಮೆಹಬೂಬ್ ಸಾಬ್ ಅವರ ಮೇಲೆ ಮೂವರು ಅಪರಿಚಿತರು ಹಲ್ಲೆ ನಡೆಸಿರುವ ಘಟನೆ ಇಂದು ನಡೆದಿದೆ. ಮಧ್ಯಾಹ್ನದ ವೇಳೆ ಮೆಹಬೂಬ್ ಸಾಬ್ ಮನೆಯಲ್ಲಿ ಇದ್ದಾಗ ಮೂವರು ವ್ಯಕ್ತಿಗಳು ಮನೆಗೆ ಬಂದು ನೀರು ಕೇಳಿದ್ದಾರೆ. ನೀರು ಕುಡಿದ ಬಳಿಕ ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಆರೋಪಿಗಳಲ್ಲಿ ಒಬ್ಬರು ಅವರ ಕತ್ತನ್ನು ತಿರುಗಿಸಲು ಯತ್ನಿಸಿದ್ದು, ಮತ್ತೊಬ್ಬರು ಅವರ ಕಾಲಿನ ಮೇಲೆ ಕಲ್ಲುಗಳನ್ನು ಹಾಕಿ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಟೀಚರ್ ಆಗಿದೆ, ಎಲ್ಲೋಡ್ನಲ್ಲಿ 10 ವರ್ಷ ಆಯ್ತು, ಮಾಚಳ್ಳಿ ಬಿ ಆಫೀಸ್ನಲ್ಲಿ 2 ವರ್ಷ ಆಯ್ತು ಅಷ್ಟೇ. ನಾನು ರಿಟೈರ್ಡ್ ಆಗಿ 10 ವರ್ಷ ಆಯಿತು. ಇನ್ನು 14ರಲ್ಲಿ ರಿಟೈರ್, 2014ರಲ್ಲಿ ಮೇ ರಿಟೈರ್ಡ್ ಆಗಿದ್ದು. ಸುಮ್ಮನೆ ಕೂತ್ಕೊಂಡಿದ್ದೆ, ನೀರು ಬಂದು ಕೇಳಿದ್ರು. ಫಸ್ಟ್ ಟೈಮ್ ನೀರು ಕೊಟ್ಟೆ. ಆಮೇಲೆ 2:30 ಆದಮೇಲೆ ಮತ್ತೆ ಬಂದರು, ನೀರು ಕೊಟ್ಟರೆ ನೀರು ಅಂತ ಕೊಟ್ಟಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕುಡಿ. ಆಮೇಲೆ ಒಂದು ಚೆಂಬನ್ನು, ಚಿಕ್ಕ ಚೆಂಬನ್ನು ಗ್ಲಾಸ್ ಕೊಟ್ಟೆ. ಆಚೆ ನಿಂತ್ಕೊಂಡು ನೀರು ಕುಡಿದ್ಬಿಟ್ರು. ಕುಡ್ದಾದ್ಮೇಲೆ ಗ್ಲಾಸನ್ನು ಚೆಂಬು ಕೊಟ್ಬಿಟ್ಟಿರ್ಬೇಕು, ಆಚೆನೇ ಇದ್ದಾರೆ. ನಾನು ಚೆಂಬನ್ನು ಗ್ಲಾಸ್ ಎತ್ಕೊಂಡು ಒಳಗೆ ಇಟ್ಕೊಂಡು ಬಾಗಿಲು ಮುಚ್ಚ ತಳ್ಳಿಬಿಟ್ರು. ಇಬ್ಬರು ಹುಡುಗರು ಬಾಗಿಲು ತಳ್ಳಿಬಿಟ್ಟಾದ್ಮೇಲೆ ತಕ್ಷಣ ನನಗೆ ಹಿಡ್ಕೊಂಡ ಒಬ್ಬ ಕಾಲ ಮೇಲೆ ಕಲ್ಲು ಹಾಕಿದ್ರ. ನಾನು ಅನ್ಸ್ಕೊಳ್ತಾ ಇದ್ದೀನಿ, ಒಬ್ಬನು ಕತ್ತು ತಿರ್ಸ್ಬಿಟ್ಟು. ಇನ್ನು ಹಲ್ಲೆ ನಡೆಸಿದ ಬಳಿಕ ಮೂವರು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯ ಸಂಪೂರ್ಣ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ತನಿಖೆಗೆ ಮಹತ್ವದ ಸುಳಿವು ಒದಗಿದೆ. ಗಂಭೀರವಾಗಿ ಗಾಯಗೊಂಡಿರುವ ನಿವೃತ್ತ ಶಿಕ್ಷಕ ಮೆಹಬೂಬ್ ಸಾಬ್ ಅವರನ್ನ ಗುಡಿಬಂಡೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದು, ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಪರಿಶೀಲಿಸಿ ಆರೋಪಿಗಳ ಗುರುತು ಪತ್ತೆ ಹಾಗೂ ಬಂಧನಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ.